ಮತ್ತೊಂದು ಕಡೆ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ನಡುವೆ ನೈಸ್ ಟೋಲ್ ಜಟಾಪಟಿ ನಡೀತಾ ಇದೆ. ಡಿಕೆ ಬ್ರದರ್ಸ್ ಮತ್ತು ಎಚ್ಸಿ ಬಾಲಕೃಷ್ಣ ಅವರ ವಿರುದ್ಧ ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ರಾಜಕಾರಣ ಮಾಡೋರ್ ಏನ್ ಮಾಡಕ್ಕಾಗತ್ರಿ? ರಾಜಕಾರಣದಲ್ಲಿ ಕೆಲಸ ಮಾಡಿ ಬದುಕಬೇಕು ಅನ್ನೋದಿಲ್ವಲ್ಲ, ಕೆಲಸ ಮಾಡಿ ತೋರ್ಸ್ಬೇಕು ಅನ್ನೋದಿಲ್ಲ. ಎತ್ಕಟ್ ರಾಜಕಾರಣ ಮಾಡೋ ಕಸ್ಬಿರೋ ಅಂತವ್ರನ್ನ ಉತ್ತರ ಕೊಡೋದಕ್ಕೆ ನೀವು ಮಾಧ್ಯಮದವರೇ ಅದ್ರ ಬಗ್ಗೆ ಗಮನ ಹರಿಸಬೇಕೇ ಹೊತ್ತು ಒಬ್ಬ ಕೇಂದ್ರ ಸಚಿವ ಯಾವ ರೀತಿಯಾಗಿ ಎತ್ಕಟ್ತಾ ಇದ್ದಾರೆ ಅನ್ನೋದನ್ನ ನೋಡ್ಬೇಕು. ಅದೊಂದೇ ಟೋಲ್ ಯಾಕೆ ಹೇಳ್ತಾರೆ? ಎಲ್ಲಾ ಟೋಲ್ನು ಹೇಳಿ, ಯಾವ ಟೋಲ್ಗೂ ದುಡ್ಡು ಕಟ್ಬೇಡಿ ಅಂತ ಹೇಳ್ಬಿಟ್ಟು ಎಲ್ಲಾ ಟೋಲ್ಗೂ ಹೇಳಿ. ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ. ಇಬ್ಬರು ಮಹಾನ್ ಅಭಿವೃದ್ಧಿ ಅಧಿಕಾರರು ಅವರಿಬ್ಬರು ಹೇಳಿಕೆ ಕೊಟ್ಟಿರೋದು ಗಮನಿಸಿದ್ದೀನಿ. ನೈಸ್ ರಸ್ತೆಯ ಟೋಲ್ ವಿಷಯದಲ್ಲಿ ಎಂಥದ್ದು ಬೃಂದಾವನ ಪಂದಾವನ ಏನೇನು ಹೇಳ್ಕೊಂಡವ್ರೆ. ನಾವು ಯಾವ ಬೃಂದಾವನಕ್ಕೋ ಕೈ ಮುಗಿತೀವಿ, ಅದು ಬೇರೆ ಬೃಂದಾವನ. ಅವ್ರತಾ ಇದೆಯಲ್ಲ ಬೃಂದಾವನಗಳು. ದಿನ ಸೂಟ್ಕೇಸ್ ಹಿಡ್ಕೊಂಬರೋರನ್ನ ಎಲ್ಲೆಲ್ಲಿ ಭೂಮಿ ಸಿಗ್ತದೆ ಅಂತ ಹೇಳಿ ಲಪಟಾಯಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಬೃಂದಾವನ ಕಟ್ಟಿಲ್ಲ ನಾವು. ನಮ್ಮ ಸಂಸ್ಕೃತಿಯ ಬೃಂದಾವನ ಕಟ್ಟಿ ಪೂಜೆ ಮಾಡೋರು ನಾವು. ಕಾರ್ಯಕರ್ತರನ್ನ ಸುಮ್ಮನೆ ಎತ್ಕಟ್ಟಿ ಅಭಿವೃದ್ಧಿಗೆ ವಿರೋಧ ಮಾಡೋರಲ್ಲ ನಾವು. ಅವರೇನು ಹೇಳ್ಕೊಂಡವ್ರಲ್ಲ ನೆನ್ನೆ ಹರಿಕಾರ ಮಹಾನುಭಾವ. ಯಾವ ನೈಸ್ ರಸ್ತೆಯಲ್ಲಿ ರೈತರ ಭೂಮಿನ 20 ವರ್ಷದಿಂದ ಅಕ್ವೈರ್ ಮಾಡಿ ದುಡ್ಡು ಕೊಡದೆ 20 ವರ್ಷ ಆಗಿದೆ. ಅದರ ಹಿನ್ನೆಲೆಯಲ್ಲಿ ಓದಕ್ಕೆ ಬರುತ್ತೆ. ಅವಕ್ಕೇನಿದ್ರು ಟೇಪು ಎಲ್ಲಿ ಭೂಮಿ ದೋಖ ಹಾಕ್ಬೋದು ಅನ್ನೋದು ಲೆಕ್ಕಾಚಾರ ಮಾಡೋರು. 20 ವರ್ಷದಿಂದ ರೈತರ ಭೂಮಿನ ವಶಪಡಿಸ್ಕೊಂಡು ಅಭಿವೃದ್ಧಿ ಹೆಸರಿನಲ್ಲಿ ಇವತ್ತವರೆಗೆ ದುಡ್ಡು ಕೊಟ್ಟಿಲ್ಲ. ಆ ಟೋಲ್ನ ಫ್ರೇಮ್ವರ್ಕ್ ಅಗ್ರಿಮೆಂಟ್ನ ಉಲ್ಲಂಘನೆ ಮಾಡಿ ದುಡ್ಡು ತಗೋತಾ ಇದ್ದಾರೆ. ಅದೆಂಥದ್ದು ಪಾಪ ಇಲ್ಲಿ ಹೇಳ್ತಾನೆ, ಇಲ್ಲಿ ಏನೋ ಶಾಸಕ ಅವನಲ್ಲ ಮಂತ್ರಿ ಮಾಡಿಬಿಟ್ಟವ್ರೆ. ಇದೆಂಥದ್ದು ಕುಮಾರಸ್ವಾಮಿ ಹೋಗಿ ಕೇಂದ್ರ ಸರ್ಕಾರದ ಮುಂದೆ ಅರ್ಜಿ ಕೊಟ್ಬಿಟ್ಟು ಟೋಲ್ ನಿಲ್ಲಿಸ್ಬೇಕಂತೆ. ಏನಾದರೂ ಗೊತ್ತಿದೆಯಾ? ಓದ್ತಾರ? ಸಬ್ಜೆಕ್ಟ್ ಗೊತ್ತಿದೆಯಾ? ಆ ರಸ್ತೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಸೇರಿರ್ತಕ್ಕಂಥ ರಸ್ತೆ. ಅದು ನ್ಯಾಷನಲ್ ಹೈವೇಗೆ ಸೇರಿರೋ ರಸ್ತೆ ಅಲ್ಲ ಅದು. ಇಲ್ಲಿ ಆ ಟೋಲ್ನ ಇಲ್ಲಿವರೆಗೆ ಕಲೆಕ್ಟ್ ಮಾಡಿರೋದೇ ದೊಡ್ಡ ಅಕ್ರಮ. ಡೇ ಒನ್ನಿಂದ ಕಲೆಕ್ಟ್ ಮಾಡಿರೋದೆ. 2016ರಲ್ಲಿ ಇದೆ. ಜಯಚಂದ್ರ ಅವ್ರನ್ನ ಸದನ ಸಮಿತಿ ಅಧ್ಯಕ್ಷರು ಮಾಡಿ ರಿಪೋರ್ಟ್ ಕೊಟ್ಟರಲ್ಲ. ಏನು ಕೊಟ್ಟಿದ್ದಾರೆ ರಿಪೋರ್ಟು? ಸ್ವಲ್ಪ ಟೈಮ್ ಇದ್ರೂ ಓದಿ ಏನಿದೆ ಅಂತ ಹೇಳಿ. ಇನ್ನು ಸಚಿವ ಬಾಲಕೃಷ್ಣ ಮತ್ತು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯವರ ನಡುವೆಯೂ ಕೂಡ ಇದೇ ವಿಚಾರಕ್ಕೆ ಪ್ರತಿ ಹೇಳಿಕೆಗಳು ಪಾಸ್ ಆಗಿವೆ. ಏನ್ ಮಾತನಾಡಿದ್ದಾರೆ ಉಭಯ ನಾಯಕರು ನೋಡೋಣ. ಅವ್ರಿಗೆ ಏನ್ ಕಾಣಿಸ್ತಾ ಇದೆ? ಮುಖ್ಯಮಂತ್ರಿಗಳಿಗೆ ಕೆಟ್ಟ ಹೆಸರು ಬರಬೇಕು. ಅವ್ರ ಮನಸ್ಸಲ್ಲಿರ್ತಕ್ಕಂಥ ಉದ್ದೇಶನೇ ಅದು. ಹೊಟ್ಟೆ ಒಳಗಡೆ ತೊಳಸ್ತದೆ ಅವ್ರಿಗೆ. ಅವ್ರನ್ನ ಡಿ.ಕೆ. ಶಿವಕುಮಾರ್ ಅವ್ರನ್ನ ನೋಡಿದ ತಕ್ಷಣ ಹೊಟ್ಟೆ ಒಳಗೆ ತೊಳಸಕ್ ಶುರು ಆಗ್ಬಿಡ್ತದೆ. ಅದಕ್ಕೋಸ್ಕರ ಹಿಂಗೆಲ್ಲ ಮಾತಾಡ್ತಾರೆ ಅಷ್ಟೇ. ಕೋರ್ಟ್ ಅಲ್ಲಿ ಇದೆ ರೀ, ಅಷ್ಟು ಸುಲಭ ಮಾಡಕ್ ಆಗಲ್ಲ. ಕೋರ್ಟ್ ಅಲ್ಲಿ ಇದೆ. ಕೋರ್ಟ್ ಅಲ್ಲಿ ಸಾಧಕ ಬಾಧಕ ಎಲ್ಲ ಚರ್ಚೆ ಮಾಡಿ ಕಮಿಟಿ ಮಾಡಿರೋ ಮುಖ್ಯಮಂತ್ರಿಗಳು ನಮ್ಮನ್ನು ಕೂಡ ಅದಕ್ಕೆ ಆ ಕಮಿಟಿಗೆ ಹಾಕಿದ್ದಾರೆ. ನನ್ನನ್ನ ಚಲುವರಾಯಸ್ವಾಮಿ ಅವ್ರನ್ನ ಮತ್ತೆ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ಕಮಿಟಿ ಮಾಡವ್ರೆ. ಆ ಸಬ್ ಕಮಿಟಿಗೆ ತೀರ್ಮಾನ ಆದ್ಮೇಲೆ ಕ್ರಮ ತಗೊಂತೀವಿ. ಡಿ.ಕೆ. ಶಿವಕುಮಾರ್ ಸಿಎಂ ಆಗಿರೋದು ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ ಅನ್ನೋ ಯಾಕೆ ನನಗೆ ಅಯ್ಯೋ ಈಗ ನೋಡಿ, ಈ ರಾಜ್ಯದಲ್ಲಿ ಎಷ್ಟು ಜನ ಮುಖ್ಯಮಂತ್ರಿಗಳಾಗಿ ಬಂದೋದ್ರು? ಅದೇನು ಮುಖ್ಯಮಂತ್ರಿ 2 ಕೊಂಬ ಐತಾ? ನಾನು 2 ಬಾರಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೀನಪ್ಪ. ಅದೇನು ದೊಡ್ಡ ವಿಷಯವ? ಅದೇನು ಶಾಶ್ವತವಾದ ಜಾಗ? ಯಾತಿಗೆ ನಾನು ಹೊಟ್ಟೆ ಉರಿ ಪಡ್ಕೊಳ್ಳಿ? ಅದರಿಂದ ಏನಾಗುತ್ತೆ ನನಗೆ ಹೊಟ್ಟೆ ಉರಿ ಪಡೋದ್ರಿಂದ? ನಾನು ಈ ರಾಜ್ಯದಲ್ಲಿ ರಾಜಕಾರಣಕ್ಕೆ ಬಂದಂಥ ದಿನದಿಂದ ಎಲ್ಲಾದರೂ ಅಕ್ರಮಗಳು ನಡೆದರೆ ಅದನ್ನು ಧ್ವನಿ ಎತ್ತಬೇಕು ಅಂತಕ್ಕಂಥದ್ದನ್ನು ನಮ್ಮ ತಂದೆಯಿಂದ ಕಲ್ತ್ಕೊಂಡಿದ್ದೀನಿ. ಇವತ್ತು ಈ ರಾಜ್ಯದಲ್ಲಿ ಅಕ್ರಮಗಳು ನಡೆದಂಥ ಸಂದರ್ಭದಲ್ಲಿ ಯಾರ್ಯಾರು ಯಾವ್ಯಾವ ಥರ ನಡ್ಕೊಂಡಿದ್ದೀರಿ, ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ಅವಕ್ಕೆಲ್ಲ ಬೆಂಬಲ ಕೊಟ್ಟಿದ್ದೀರಿ, ಇವತ್ತು ನಾನು ಧ್ವನಿ ಎತ್ತಿದ್ರೆ ನಿಮ್ಗೆ ಹೊಟ್ಟೆ ನೋವು ಬಂದರೆ ನಾನೇನು ಮಾಡಲಿ?